ಎಲ್ಲರಿಗೂ ನಮಸ್ಕಾರ. ಚೆನ್ನಕೇನಪಾಳ್ಯದ ಮುನಿಸ್ವಾಮಪ್ಪ ಬಡಾವಣೆಯಲ್ಲಿ ನಮ್ಮ ಗಂಗರಾಜು ಮತ್ತು ಎಲ್ಲ ಹಿರಿಯರು ಸೇರಿ ಚಂದ್ರಶೇಖರ್, ರಾಮಚಂದ್ರಪ್ಪ ಇವರ ಮತ್ತು ಅವರ ಮಕ್ಕಳುಗಳು ಎಲ್ಲ ಸೇರಿ, ಕೃಷ್ಣಮೂರ್ತಿ, ಅಣ್ಣಯ್ಯಪ್ಪ ಇವರೆಲ್ಲ ಸೇರಿ ಭಾಳ ಅದ್ದೂರಿಯಿಂದ ಈ ಒಂದು ದೇವಸ್ಥಾನ ಕಟ್ಟಡ ಸುಮಾರು 1995 ಕಟ್ಟಿಸಿದ್ದು ಅಂತ ಕಾಣಿಸುತ್ತೆ. 25ನೇ ವರ್ಷ ಅವ ದೇವೇಗೌಡರೇ ಬಂದು ಇದನ್ನು ಮಾಡಿದ್ರು, ಉದ್ಘಾಟನೆ ಮಾಡಿದರು. ಈ ಒಂದು ದೇವಸ್ಥಾನ ಭಾಳ ಪ್ರಸಿದ್ಧಿಯಾಗಿದೆ. ಎಲ್ಲ ಥರದ ದೇವರುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿನ ಊರಿನ ಹಿರಿಯರೆಲ್ಲ ಇದನ್ನು ಉಪಯೋಗಿಸ್ಕೊತಾ ಇದ್ದಾರೆ, ಹಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಗಂಗರಾಜು ಅವ್ರಿಗೆ. ಇದು ಬಹಳ ಅಭಿವೃದ್ಧಿ ಹೊಂದಲಿ. ಇಲ್ಲಿ ನಮ್ಮ ಸ್ವಾಮೀಜಿ ಸಿದ್ಧಗಂಗೆ ಸ್ವಾಮೀಜಿ ಬಂದಿದ್ದರು, ಹಾಗೆ ನಿರ್ಮಲಾನಂದ ಸ್ವಾಮೀಜಿನೂ ಬರಬೇಕಾಗಿತ್ತು, ಮೋಸ್ಟ್ಲಿ ಬರ್ತಾರೆ. ನಂದಾಜುತ ಸ್ವಾಮೀಜಿನೂ ಬಂದಿದ್ದರು. ಇದು ಭಾಳ ಈ ಒಂದು ಜನಗಳಿಗೆ ಭಾಳ ಅನುಕೂಲ ಆಗ್ತಾಯಿದೆ. ಇದು ಒಳ್ಳೆಯ ಪ್ರಸಿದ್ಧಿ ಆಗಲಿ, ಇನ್ನು ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ ಸರ್. ಥ್ಯಾಂಕ್ ಯು. ನಮಸ್ಕಾರ, ನಾನು ಡಾಕ್ಟರ್ M.H. ಅಣ್ಣಯ್ಯ. ಈ ಒಂದು ಬಡಾವಣೆಯಲ್ಲಿ ಶ್ರೀಮಾನ್ ಗಂಗರಾಜು ಮತ್ತು ಸ್ನೇಹಿತರು ಹಾಗೂ ಹಿರಿಯರು ಸೇರಿ ಈ ಒಂದು ಸ್ಥಳದಲ್ಲಿ ಇಲ್ಲೊಂದು ಹಳೆ ಕಾಲದಲ್ಲಿ ಒಂದು ಕಟ್ಟೆ ಇರ್ತಿತ್ತು, ರೆಡ್ಡಿ ಕಟ್ಟೆ ಅಂದ್ಬಿಟ್ಟು. ಈ ಸ್ಥಳವನ್ನು ಇಂಪ್ರೂವ್ ಮಾಡಿ ಇಲ್ಲಿ ಎಲ್ಲ ದೇವತೆಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಹಾಗಾಗಿ ಈ ಸ್ಥಳ ಒಂಥರ ಪ್ರೇಕ್ಷಣೀಯ ಸ್ಥಳವಾಗಿ ಭಕ್ತಾದಿಗಳು ಪ್ರತಿ ದಿವಸ ಬರ್ತಿದ್ದಾರೆ. ಇದು 25ನೇ ವರ್ಷ. ಹಾಗೂ ನಮ್ಮ ಒಕ್ಕಲಿಗರ ಸಂಘದ ನಂಜಾದೂರು ಸ್ವಾಮೀಜಿಗಳು, ಸಿದ್ಧಲಿಂಗ ಸ್ವಾಮಿಗಳು ಹಾಗೂ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಬಂದಿಲ್ಲೆಲ್ಲರನ್ನು ಬರಲಿದ್ದಾರೆ. ಹಾಗೂ ಈ ಒಂದು ಕ್ಷೇತ್ರ ಹೀಗೆ ಬೆಳೆಯಲಿ, ಇನ್ನೂ ಹೆಚ್ಚು ಭಕ್ತಾದಿಗಳನ್ನು ಇದು ಅಟ್ರ್ಯಾಕ್ಟ್ ಮಾಡಲಿ ಎಂದು ಹೇಳುತ್ತೇನೆ. ಇದು ಒಂದು ಸಂತೋಷದ ವಿಷಯ. 25 ವರ್ಷಗಳ ಹಿಂದೆ ಇಲ್ಲಿ ನಮ್ಮ ಪ್ರಧಾನಿಗಳಾದಂಥ ಶ್ರೀಮಾನ್ H. ಡಿ. ದೇವೇಗೌಡರು ಕೂಡ ಈ ಸಮಯದಲ್ಲಿ ಬಂದಿದ್ದರು, 25 ವರ್ಷಗಳ ಹಿಂದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೆನೆಸಿಕೊಳ್ಳುತ್ತಾ ಇವತ್ತು ಶ್ರೀ ಬಲಮುರಿ ಗಣೇಶನ 25ನೇ ವರ್ಷದ ರಜತ ಮಹೋತ್ಸವದ ಒಂದು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಾಥ ಸ್ವಾಮೀಜಿಯವರ ಆಶೀರ್ವಾದದಿಂದ ಮತ್ತು ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಸಿದ್ಧಲಿಂಗ ಮಠದ ಸ್ವಾಮೀಜಿಗಳವರ ಆಶೀರ್ವಾದವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ದೊರಕಿ, ಮತ್ತು ಪರಮ ಪೂಜ್ಯ ಶ್ರೀ 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 ನಂಜಾವಧೂತ ಸ್ವಾಮೀಜಿಯವರು ಇದೀಗ ತಾನೇ ಬಂದು ಎಲ್ಲರಿಗೂ ಆಶೀರ್ವಾದ ವಚನವನ್ನು ನೀಡಿ ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಎಲ್ಲ ಪ್ರಮುಖ ಮುಖಂಡರ ಸಮ್ಮುಖದಲ್ಲಿ ಶ್ರೀಯುತ ನಮ್ಮ ಲೀಲಾವತಿ ಎಸ್ ಗಂಗರಾಜರವರು ಒಂದು ಅದ್ಭುತವಾದ ಶ್ರೀ ಬಲಮುರಿ ಗಣಪತಿಯ ಈ ಒಂದು ಪ್ರತಿಷ್ಠಾಪನೆಗೆ ಕಾರಣಕರ್ತರಾಗಿದ್ದಾರೆ. ಇವತ್ತು 25 ವರ್ಷದ ಹಿಂದೆ ಈ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಸ್ಥಾಪನೆ ಆಗಿ ಇವತ್ತು ಎಲ್ಲ ಸಮಸ್ತ ದೇವತೆಗಳನ್ನ ನಾವೊಂದು ಈ ಒಂದು ಭಾಗದಲ್ಲಿ ನಾವು ನೋಡಲಿಕ್ಕೆ ಅವಕಾಶವನ್ನು ನಮ್ಮ ಗಂಗರಾಜರವರು ಮತ್ತು ಅವರ ಇಡೀ ತಂಡ, ಅವರ ಒಂದು ಕಮಿಟಿ ಇದೆ, ಅವರ ಕಮಿಟಿ ಎಲ್ಲರೂ ಕೂಡ ಅವರಿಗೆ ಹಗಲಿರುಳು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ನಡೀತಿದೆ. ಮತ್ತು ಅದರಲ್ಲೂ ವಿಶೇಷವಾಗಿ ಇವತ್ತು ಶ್ರೀಯುತ S. T. ಸೋಮಶೇಖರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಗಣೇಶನ ಅನುಗ್ರಹ ಆಶೀರ್ವಾದ ನಮ್ಮ ಎಲ್ಲ ಸಮಸ್ತ ಈ ಒಂದು ಭಾಗದ ಜನತೆಗೆ ಅವರಿಗೆ ಸದಾಕಾಲ ಇರಲಿ ಅಂತ ಹೇಳಿ ಮತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಕಾರಣಕರ್ತರಾದಂಥ ಎಲ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಿ, ಎಲ್ಲರ ಆಶೀರ್ವಾದ ಜನಗಳ ಮೇಲೆ ಇರಲಿ, ಭಗವಂತನ ಆಶೀರ್ವಾದ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.
ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತು ಅಂದರೆ 25ನೇ ವರ್ಷದ ವಾರ್ಷಿಕೋತ್ಸವವನ್ನು ಏರ್ಪಡಿಸಲಾಗಿದೆ. ಇದು ಗಣಪತಿ ದೇವಸ್ಥಾನ. ನಾನಾ ದೇವತೆಗಳನ್ನು ಮಾಡಿದ್ದಾರೆ. ಇಲ್ಲಿ ಗಂಗರಾಜು ಅಧ್ಯಕ್ಷವರಿಂದ ಎಲ್ಲ ಆಚರಣೆಯನ್ನು ಮಾಡಲಾಗಿದೆ. ಇದು ಬಲಮುರಿ ಮಹಾಗಣಪತಿ ದೇವಸ್ಥಾನ, ಚನ್ನಾಯಿಕನಪಾಳ್ಯ ಮುನಿಸಮಾಪ ಬಡಾವಣೆಯಲ್ಲಿ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದಲ್ಲಿ 25ನೇ ವರ್ಷದ ವಾರ್ಷಿಕೋತ್ಸವವನ್ನು ಏರ್ಪಡಿಸಲಾಗಿದೆ. ಇಲ್ಲಿ ಹೋಮ ಹವನಗಳನ್ನು ಎಲ್ಲವನ್ನು ಮಾಡಿಸಲಾಗಿದೆ. ಇಲ್ಲಿ ಅಧ್ಯಕ್ಷರಾದ ಗಂಗರಾಜು ಅವರಿಂದ ನಡೆಸಲಾಗಿದೆ. ಎಲ್ಲ ಗ್ರಾಮಸ್ಥಗಳು ಹಾಗೆ ಅಕ್ಕಪಕ್ಕದ ಊರಿನವರು ಹಾಗೆ ಮಠದ ಸ್ವಾಮೀಜಿಗಳನ್ನು ಎಲ್ಲರೂ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಾಗಿ ವಿನಂತಿ. ಇದು ಬಲಮುರಿ ಮಹಾಗಣಪತಿ ದೇವಸ್ಥಾನ, ಮುನಿಸಾಮ ಬಡಾವಣೆ, ಚನ್ನಾಯಿಕನಪಾಳ್ಯದಲ್ಲಿ ಬರುತ್ತೆ. ಇಂದು ಈ ದೇವಾಲಯ ಕಟ್ಟಿ 25 ವರ್ಷಗಳಾಗಿದೆ. ಹಾಗಾಗಿ ಇಲ್ಲಿ ವಿಶೇಷ ಅಲಂಕಾರ, ವಿಶೇಷ ಪೂಜೆಗಳು, ಹೋಮ ಹವನಗಳು ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ವಿನಂತಿ. ಹಾಗೂ ಮಠದ ಪೀಠಾಧಿಪತಿಗಳೆಲ್ಲ ಬಂದು ಭಕ್ತಾದಿಗಳಿಗೆ ಆಶೀರ್ವದಿಸಿದ್ದಾರೆ. ಹಾಗೆ ಎಲ್ಲರೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ.